ನಮ್ಮನ್ನು ಬಹಳವಾಗಿ ಪ್ರೀತಿಸುವ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ. ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ. ಸರ್ವವಲ್ಲಭರಾದ ತಂದೆಯೇ ನಿಮಗೆ ಸ್ತೋತ್ರ. ಆದಿಯೋ ಅಂತ್ಯವೋ ಆಗಿರುವ ತಂದೆಯೇ ನಿಮಗೆ ಸ್ತೋತ್ರ. ಮಹೋನ್ನತರಾದ ತಂದೆಯೇ ನಿಮಗೆ ಸ್ತೋತ್ರ. ನೀತಿಯ ರಾಜರೇ ನಿಮಗೆ ಸ್ತೋತ್ರ. ನಿರ್ಮಲವುಳ್ಳ ರಾಜರೇ ನಿಮಗೆ ಸ್ತೋತ್ರ. ರಾಜಾದಿರಾಜರೇ ನಿಮಗೆ ಸ್ತೋತ್ರ. ಕರುಣೆಯುಳ್ಳ ದೇವರೇ ನಿಮಗೆ ಸ್ತೋತ್ರ. ನಮ್ಮನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಮೇಲೆ ಒಂದು ಒಳ್ಳೆಯ ಯೋಜನೆಯನ್ನು ರೂಪಿಸಿರುವ ದೇವರೇ ನಿಮಗೆ ಸ್ತೋತ್ರ. ಪರಾತ್ಪರರಾದ ದೇವರೇ ನಿಮಗೆ ಸ್ತೋತ್ರ. ಜೀವ ಸ್ವರೂಪರಾದ ದೇವರೇ ನಿಮಗೆ ಸ್ತೋತ್ರ. ಸದಾಕಾಲ ನಮ್ಮ ಜೊತೆಯಲ್ಲಿ ಇರುವ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ. ಅಪ್ಪ, ನೀವು ನೀಡಿದ ಈ ದಿನಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಕೀರ್ತನೆಗಳ ಗ್ರಂಥ 37ನೇ ಅಧ್ಯಾಯ ವಾಕ್ಯ 1-2 ನೀವು ನೋಡುತ್ತಿದ್ದೀರಿ. ನಿನಗೆ ಕೇಡು ಮಾಡುವವರನ್ನು ನೋಡಿ ಸಿಡಿಮಿಡಿಯಾಗಬೇಡ. ದುರಾಚಾರಿಗಳೇ ಕಂಡು ಮಚ್ಚರಗೊಳ್ಳಬೇಡ. ಅವರು ಒಣಗಿ ಹೋಗುವರು ಕಾಡುಗರಿಕೆಯಂತೆ, ಬಾಡಿ ಹೋಗುವರು ಕಾಯಿ ಪಲ್ಯದಂತೆ. ಹೌದು ಸ್ವಾಮಿ. ಯೇಸುವೇ, ನಮಗೆ ಕೇಡು ಮಾಡುವವರನ್ನು ನೋಡಿ ನಾವು ಸಿಡಿಮಿಡಿಗೊಳ್ಳದ ಹಾಗೆ, ದುರಾಚಾರಿಗಳನ್ನು ಕಂಡು ಮಚ್ಚರಗೊಳ್ಳದ ಹಾಗೆ ನಮ್ಮನ್ನು ಆಶೀರ್ವದಿಸಿರಿ. ಯೆರೆಮೀಯ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ಅವರು ನಿನಗೆ ವಿರುದ್ಧವಾಗಿ ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿರುವೆನು. ಇದು ಸೇನಾಧೀಶ್ವರ ಸರ್ವೇಶ್ವರನಾದ ನನ್ನ ನುಡಿ ಎಂದು ವಾಗ್ದಾನ ಮಾಡಿದಿರಿ ಸ್ವಾಮಿ. ಅವರು ನಮ್ಮ ವಿರುದ್ಧ ಪ್ರತಿದಿನ ಪ್ರತಿಕ್ಷಣ ಯುದ್ಧ ಮಾಡುತ್ತಿದ್ದಾರೆ. ಆ ಮಾಡುವ ಎಲ್ಲ ಸಮಯದಲ್ಲಿ ನೀವು ನನ್ನ ಜೊತೆಲಿರುವುದಕ್ಕಾಗಿ ಸ್ತೋತ್ರ ದೇವ. ನಮಗೆ ಕೇಡು ಮಾಡುವವರನ್ನು ಆಶೀರ್ವದಿಸಿರಿ. ಅವರ ಮನಸ್ಸನ್ನು ಆಶೀರ್ವದಿಸಿರಿ. ಅವರ ಆತ್ಮವನ್ನು ಆಶೀರ್ವದಿಸಿರಿ ಯೇಸುವೆ. ಅಪ್ಪ, ಅವರು ಎಷ್ಟು ಬಾರಿ ನಮ್ಮ ವಿರುದ್ಧ ಯುದ್ಧ ಮಾಡಿದರು, ಎಷ್ಟು ಬಾರಿ ಅವರು ನಮಗೆ ಕೇಡನ್ನು ಬಯಸಿದರು, ಆದರೆ ನಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ ದೇವ. ಎಷ್ಟು ಬಾರಿ ಕೇಡು ಮಾಡಿದರು, ಎಷ್ಟು ಬಾರಿ ಅವರು ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡಿದರು, ಅವರು ನಮ್ಮನ್ನು ಗೆಲ್ಲಲು ಸಾಧ್ಯವಿಲ್ಲ. ಸಂಪೂರ್ಣವಾಗಿ ಅವರೇ ಕುಗ್ಗಿ ಹೋಗುವಂತಹ ಸನ್ನಿವೇಶಕ್ಕೆ ಒಳಗಾಗುತ್ತಾರೆ. ಏಕೆಂದರೆ ನಮ್ಮನ್ನು ಕಾಪಾಡುವುದಕ್ಕಾಗಿ ಯೆರೆಮೀಯ ಪ್ರವಾದಿಯ ಗ್ರಂಥ 1ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದಿರಿ, ಅವರನ್ನು ನೋಡಿ ನೀನು ಹಂಜಬೇಡ, ಅವರನ್ನು ನೋಡಿ ನೀನು ಹಂಜಬೇಡ, ಏಕೆಂದರೆ ನಿನ್ನನ್ನು ಕಾಪಾಡುವುದಕ್ಕಾಗಿ ನಾನೇ ನಿನ್ನೊಂದಿಗಿರುತ್ತೇನೆ ಎಂದು ವಾಗ್ದಾನ ಮಾಡಿದಿರಿ. ಅವರನ್ನು ನೋಡಿ ಅಂಜಬೇಡ, ಅವರನ್ನು ನೋಡಿ ಎದರಬೇಡ, ಅವರನ್ನು ನೋಡಿ ಭಯಪಡಬೇಡ. ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿರುವೆನು ಎಂದು ವಾಗ್ದಾನ ಮಾಡಿದಿರಿ ಅಪ್ಪ. ಅಪ್ಪ, ನೀವು ನನ್ನೊಂದಿಗಿರಬೇಕಾದ್ರೆ, ನೀವು ನನ್ನೊಂದಿಗಿರುವಾಗ ಈ ಲೋಕದಲ್ಲಿ ನನಗೆ ಯಾರು ಏನೂ ಮಾಡಲು ಸಾಧ್ಯವಿಲ್ಲ ಸ್ವಾಮಿ. ಯೇಸುವೆ, ನೀವು ಮಾಡಿದ ಈ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ಮಾಡಿದ ಈ ವಾಗ್ದಾನಕ್ಕಾಗಿ ಸ್ತೋತ್ರ. ನೀವು ಕೊಟ್ಟಂಥ ಈ ಆಶೀರ್ವಾದಕ್ಕಾಗಿ ಸ್ತೋತ್ರ. ನೀವು ನನ್ನ ಜೊತೆಯಲ್ಲಿರುವುದಕ್ಕಾಗಿ ಸ್ತೋತ್ರ. ಯೇಸುವೆ, ನೀವು ಮಾಡಿದ ಈ ವಾಗ್ದಾನ ನಾನು ವಿಶ್ವಾಸ ಬಿಡುತ್ತೇನೆ ಸ್ವಾಮಿ. ನೀವು ಮಾಡಿದ ಈ ವಾಗ್ದಾನ ನಾನು ಭರವಸೆ ಇಡುತ್ತೇನೆ. ನೀವು ಮಾಡಿದ ಈ ವಾಗ್ದಾನ ನಾನು ನಂಬಿಕೆ ಇಡುತ್ತೇನೆ ಸ್ವಾಮಿ. ಯೇಸುವೆ, ಸ್ತೋತ್ರ 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 ಸ್ತೋತ್ರ. ಅಪ್ಪ, ನಮಗೆ ಕೇಡು ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ. ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಅಭಿಷೇಕಿಸಿರಿ ಸ್ವಾಮಿ. ಅವರ ಜೀವನದ ಮಾರ್ಗವನ್ನು ಬದಲಾಯಿಸಿರಿ. ಅವರನ್ನು ಒಂದು ಪರಿಶುದ್ಧವಾದ ಮಾರ್ಗದಲ್ಲಿ ಅವರು ನಡೆಯಲು ಅವರನ್ನು ಆಶೀರ್ವದಿಸಿರಿ. ಅಪ್ಪ, ಅವರನ್ನು ಆವರಿಸಿಕೊಂಡಿರುವಂಥ ಸೈತಾನನ ಎಲ್ಲ ದುರ್ಗುಣಗಳಿಂದ ಅವರನ್ನು ಬೇರ್ಪಡಿಸಿರಿ ಸ್ವಾಮಿ. ಅವರ ಆತ್ಮವನ್ನು ಆಶೀರ್ವದಿಸಿರಿ ಯೇಸುವೆ. ಅಪ್ಪ, ನಮಗೆ ಕೇಡು ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು, ಅವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಆಶೀರ್ವದಿಸಿರಿ ಅಪ್ಪ. ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಅವರನ್ನು ತೊಳೆಯಿರಿ ಸ್ವಾಮಿ.
ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಅವರನ್ನು ತೊಳೆಯಿರಿ. ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಅವರನ್ನು ತೊಳೆಯುವುದಕ್ಕಾಗಿ ಸ್ತೋತ್ರ. ಅವರನ್ನು ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಯೇಸುವೆ, ಯೇಸುವೆ, ನಿಮ್ಮ ಪ್ರಸನ್ನತೆ ಅವರಲ್ಲಿ ಆವರಿಸಿಕೊಳ್ಳಲಿ ಸ್ವಾಮಿ. ನಿಮ್ಮ ಪ್ರಸನ್ನತೆ ಅವರನ್ನು ಆವರಿಸಿಕೊಳ್ಳಲಿ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಯೇಸುವೆ, ಕೇಡು ಮಾಡುವವರು ಅಪ್ಪ ಅವರ ಆತ್ಮವನ್ನು ರಕ್ಷಿಸಿಕೊಳ್ಳುವಂತೆ, ಅವರು ಆ ಕೆಟ್ಟ ಮಾರ್ಗವನ್ನು ಬಿಟ್ಟು ಬಿಡುವಂತೆ, ಕೆಟ್ಟ ಆಲೋಚನೆಗಳನ್ನು ಬಿಟ್ಟು ಬಿಡುವಂತೆ, ಕೆಟ್ಟ ಚಿಂತನೆಗಳನ್ನು ಬಿಟ್ಟು ಬಿಡುವಂತೆ ಅವರನ್ನು ಆಶೀರ್ವದಿಸಿರಿ, ಅವರನ್ನು ಬಲಪಡಿಸಿರಿ ಸ್ವಾಮಿ. ಏಕೆಂದರೆ ನಮ್ಮನ್ನು ಮುನ್ನಡೆಸಲು, ನಮ್ಮನ್ನು ರಕ್ಷಿಸಲು ಇಲ್ಲಿಯವರೆಗೆ ನೀವು ನಮ್ಮ ಜೊತೆಯಲ್ಲಿದ್ದು ನನ್ನನ್ನು ಕಾಪಾಡಿಕೊಂಡು ನನ್ನನ್ನು ಒಂದು ಪರಿಶುದ್ಧವಾದ ಮಾರ್ಗದಲ್ಲಿ, ರಕ್ಷಣೆಯ ಮಾರ್ಗದಲ್ಲಿ, ಸಜೀವದ ಮಾರ್ಗದಲ್ಲಿ ನೀವು ನನ್ನನ್ನು ಮುನ್ನಡೆಸುತ್ತಿದ್ದೀರಿ. ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ, ನಿಮ್ಮ ಜೀವವುಳ್ಳ ವಾಕ್ಯಗಳಿಂದ ತುಂಬಿದಿರಿ. ನಿಮ್ಮ ವಾಗ್ದಾನಗಳಲ್ಲಿ ಭರವಸೆ ಇಡುವಂತೆ ಮಾಡಿದಿರಿ. ನಿಮ್ಮ ವಾಗ್ದಾನಗಳನ್ನು ನಂಬಿ ಜೀವಿಸುವಂತೆ ಜ್ಞಾನವನ್ನು, ಬುದ್ಧಿಯನ್ನು, ವಿವೇಕವನ್ನು ಕೊಟ್ಟಿದ್ದೀರಿ. ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ, ಅದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಅಪ್ಪ, ಇಲ್ಲಿಯವರೆಗೆ ನೀವು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ಅಪ್ಪ, ಎಲ್ಲ ಅದ್ಭುತ ಕಾರ್ಯಗಳಿಗಾಗಿ ಸ್ತೋತ್ರ. ನೀವು ನನ್ನ ಜೊತೆಯಲ್ಲಿರೋದಕ್ಕಾಗಿ ಸ್ತೋತ್ರ, ನನ್ನ ಜೊತೆಯಲ್ಲಿರೋದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತರೆ, ಸ್ತೋತ್ರ, ಸ್ತೋತ್ರ. ಅಪ್ಪ, ನಿಮ್ಮ ವಾಗ್ದಾನವನ್ನು ನಂಬಿ ನಾನು ಜೀವಿಸುವಂತೆ, ನಿಮ್ಮ ವಾಗ್ದಾನವನ್ನು ನಂಬಿ ನಾನು ಜೀವಿಸುವಂತೆ, ಸದಾಕಾಲ ನಿಮ್ಮ ವಾಗ್ದಾನದೊಂದಿಗೆ ನಾನು ಜೀವಿಸುವಂತೆ, ನಿಮ್ಮ ವಾಗ್ದಾನದ ಮುಖಾಂತರ ನಾನು ಜೀವಿಸುವಂತೆ ಅಪ್ಪ ನನ್ನನ್ನು ಆಶೀರ್ವದಿಸಿರಿ. ಅಪ್ಪ, ಈ ದಿನದ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಈ ದಿನದ ನನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಅಪ್ಪ, ನಿಮ್ಮ ಯೋಜನೆಯಂತೆ, ಪರಲೋಕದ ಯೋಜನೆಯಂತೆ, ಪರಲೋಕದ ಚಿತ್ತದಂತೆ ನನ್ನನ್ನು ನಡೆಸಿರಿ ಸ್ವಾಮಿ. ಸಂಪೂರ್ಣವಾಗಿ ನಾನು ಒಪ್ಪಿಸಿಕೊಡುತ್ತಿದ್ದೇನೆ. ಈ ದಿನ ನನ್ನನ್ನು ಕಾಡುವಂತಹ ಎಲ್ಲ ಅಂಧಕಾರ ಶಕ್ತಿಗಳು, ಪೈಶಾಚಿಕ ಸಾನ್ನಿಧ್ಯಗಳು, ಪ್ರತಿಯೊಂದು ಕಾರ್ಯಗಳನ್ನು ಯೇಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ. ಈ ಎಲ್ಲ ಕಾರ್ಯಗಳನ್ನು, ಸೈತನನ ಎಲ್ಲ ಯೋಜನೆಗಳನ್ನು ನಾನು ಜಯಿಸಿ ಜಯಶಾಲಿಯಾಗುವಂತೆ ನನ್ನನ್ನು ಆಶೀರ್ವದಿಸಿರಿ. ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಶಕ್ತಿ ನನ್ನನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ನನ್ನನ್ನು ಮುನ್ನಡೆಸುವಂತಾಗಲಿ. ಪರಿಶುದ್ಧಾತ್ಮರ ಜ್ಞಾನದಿಂದ ನನ್ನನ್ನು ತುಂಬಿಸಿರಿ. ಪರಿಶುದ್ಧಾತ್ಮರ ಸತ್ಫಲಗಳನ್ನು ನನ್ನನ್ನು ತುಂಬಿಸಿರಿ. ತುಂಬಿಸುವುದಕ್ಕಾಗಿ ಸ್ತೋತ್ರ, ಸ್ತೋತ್ರ, ಸ್ತೋತ್ರ ಕರ್ತರೆ, ಸ್ತೋತ್ರ, ಸ್ತೋತ್ರ. ಅಪ್ಪ, ಎಲ್ಲ ಸಮಯದಲ್ಲೂ ನನಗೆ ಶಾಂತಿ ಸಮಾಧಾನವನ್ನು ದಯಪಾಲಿಸಿರಿ. ಎಲ್ಲ ಸಮಯದಲ್ಲೂ ನನಗೆ ಶಾಂತಿ ಸಮಾಧಾನವನ್ನು ದಯಪಾಲಿಸಿರಿ. ಯೋಹಾನನ ಬರೆದ ಶುಭ ಸಂದೇಶ 14ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ. ನಾನು ನಿಮಗೆ ಶಾಂತಿ ಸಮಾಧಾನವನ್ನು ನೀಡುತ್ತೇನೆಂದು ವಾಗ್ದಾನ ಮಾಡಿದ್ದೀರಿ. ಆ ಶಾಂತಿ ಸಮಾಧಾನದ ಕೃಪೆಯಿಂದ ನನ್ನನ್ನು ತುಂಬಿಸಿರಿ ಸ್ವಾಮಿ. ಕೆಡುಕರು ಕೇಡು ಬಯಸುವಾಗ ಅಪ್ಪ ಅವರನ್ನು ನೋಡಿ ಸಿಡಿಮಿಡಿಗೊಳ್ಳದ ಹಾಗೆ, ದುರಾಚಾರಿಗಳನ್ನು ಕೊಂಡು ನಾನು ಅಸೂಯೆ ಪಡದ ಹಾಗೆ, ಕೋಪಗೊಳ್ಳದ ಹಾಗೆ ಅಪ್ಪ ನನ್ನನ್ನು ಆಶೀರ್ವದಿಸಿರಿ. ನನ್ನನ್ನು ಬಲಪಡಿಸಿರಿ ಸ್ವಾಮಿ. ಅಪ್ಪ, ಶರೀರದಲ್ಲೂ ಆತ್ಮದಲ್ಲೂ ನನ್ನನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ಅಪ್ಪ, ನಾನೇ ನಿನ್ನೊಂದಿಗಿರುತ್ತೇನೆಂದು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಹೆದರಬೇಡ, ಅಂಜಬೇಡ, ನಿನ್ನನ್ನು ಕಾಪಾಡುತ್ತೇನೆ ಎಂದು ವಾಗ್ದಾನ ಮಾಡಿದ್ದಕ್ಕಾಗಿ ಸ್ತೋತ್ರ. ಅಪ್ಪ, ನಿಮ್ಮ ನಾಮ ಮಹಿಮೆಗೊಳ್ಳಲಿ ಸ್ವಾಮಿ. ನಿಮ್ಮ ಅತಿ ಉನ್ನತವಾದ ನಾಮ ಮಹಿಮೆಗೊಳ್ಳಲಿ, ಅತಿ ಶ್ರೇಷ್ಠವಾದ ನಾಮ ಮಹಿಮೆಗೊಳ್ಳಲಿ, ರಕ್ಷಣೆ ನೀಡುವ ನಾಮ ಮಹಿಮೆಗೊಳ್ಳಲಿ. ಯೇಸುವೆ, ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅಪ್ಪ, ಸರ್ವ ಜನಾಂಗಗಳು ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತಾಗಲಿ ಸ್ವಾಮಿ. ಸ್ತುತಿ, ಘನ, ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ. ಆಮೇನ್, ಆಮೇನ್, ಆಮೇನ್. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ. ನಿಮ್ಮ ರಾಜ್ಯ ಬರಲಿ. ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೊಳಪಡಿಸದೆ ಕೆಡಿಯಿಂದ ನಮ್ಮನ್ನು ರಕ್ಷಿಸಿರಿ. ಆಮೇನ್. ಸ್ವಾಮಿ, ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ. ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಯುಗಾಂತರಕ್ಕೂ ಆಮೇನ್. ಪ್ರಭು ಯೇಸು ಕ್ರಿಸ್ತರು ನಿಮ್ಮನ್ನು, ನಿಮ್ಮ ಕುಟುಂಬದಲ್ಲಿರುವ ಪ್ರತಿ ಒಬ್ಬೊಬ್ಬರನ್ನು ಆಶೀರ್ವದಿಸಲಿ. ಆಮೇನ್.